ಇದು ಕಾಲಿವುಡ್ ಚಿತ್ರರಂಗದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗಿಲ್ಲಿ ಜೋಡಿ ಬ್ರೇಕಪ್, ದಳಪತಿ ತ್ರಿಷಾ ದೂರ ದೂರ, ಸಿಎಂ ವಿಜಯ್ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿಲ್ಲ ತ್ರಿಷಾ. ಇದು ಕಾಲಿವುಡ್ ಚಿತ್ರರಂಗದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗಿಲ್ಲಿ ಜೋಡಿ ಬ್ರೇಕಪ್ ಆಯ್ತಾ, ದಳಪತಿ ತ್ರಿಷಾ ಇಬ್ರು ದೂರ ದೂರ ಆಗಬಿಟ್ರ. ಸಿಎಂ ವಿಜಯ್ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನೇ ಕೋರಿಲ್ಲ ತ್ರಿಷಾ. ಇನ್ಸ್ಟಾದಲ್ಲಿ ವಿಜಯ್ ಅನ್ಫಾಲೋ ಮಾಡಿದ್ದಾರೆ ನಟಿ ತ್ರಿಷಾ. ನಿನ್ನೆಯ ವಿಜಯ್ ಬೋರ್ಡ್ಗೆ ಯಾವುದೇ ಶುಭವನ್ನ ಕೋರಿಲ್ಲ, ಯಾವುದೇ ಶುಭಾಶಯದ ಪೋಸ್ಟ್ ಅನ್ನ ಹಾಕಿಲ್ಲ. ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ತ್ರಿಷಾ ಅವರು ಇನ್ಸ್ಟಾದಲ್ಲಿ ವಿಜಯ್ ಅವರನ್ನ ಫಾಲೋ ಕೂಡ ಮಾಡ್ತಾ ಇಲ್ಲ, ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಇದು ಕಾಲಿವುಡ್ ಸಿನಿಮಾ ರಂಗದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಎಲ್ಲೆಲ್ಲಿ ಹೋದ್ರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು. ಅವರು ಸಿಎಂ ಆಗ್ತಿದಾಗ್ಲೇ ಈ ಕಡೆ ನೋಡಿದ್ರೆ ತಿರುಪತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದವರು, ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಿರಿ ಅಂತ ಮಿಂಚಿದವರು ಈಗ ಅವರ ಬೋರ್ಡ್ಗೆ ವಿಶ್ ಮಾಡಿಲ್ಲ, ಅನ್ಫಾಲೋ ಬೇರೆ ಮಾಡಿದ್ದಾರೆ. ವಿಜಯ್ ತ್ರಿಷಾ ಕೆಲ ಸಮಯದಿಂದ ಪ್ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ಅದು ಸಾಕಷ್ಟು ಪ್ರಚಾರವನ್ನು ಕೂಡ ಪಡೆದುಕೊಂಡಿತ್ತು. ಪತ್ನಿ ಸಂಗೀತಾ ಅವರಿಗೆ ವಿಚ್ಛೇದನ ನೀಡ್ತಾರೆ ಅನ್ನುವಂತಹ ಸುದ್ದಿಯು ಕೂಡ ಹರಿದಾಡಿತ್ತು. ತಮ್ಮ ದೀರ್ಘಕಾಲದ ಸಂಬಂಧಕ್ಕೆ ನಟಿ ತ್ರಿಷಾ ಪೂರ್ಣ ವಿರಾಮವನ್ನ ಇಟ್ರ. ಈ ಮಧ್ಯೆ ವಿಜಯ್ ಸಂಗೀತ ಸಂಸಾರ ಮತ್ತೆ ಸರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಬಟ್ ಯಾಕಾಯ್ತು, ಯಾಕೆ ಅನ್ಫಾಲೋ ಮಾಡ್ತೀವಿ? ಈಗ ಫಾಲೋನೇ ಮಾಡಿಲ್ಲ ಅಂತಂದ್ರೆ ಓಕೆ, ಬಟ್ ಫಾಲೋ ಮಾಡಿ ಅನ್ಫಾಲೋ ಮಾಡ್ತಾರಲ್ಲ, ಆವಾಗ ಏನೋ ಇದೆ ಇಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ದೀಪಿಕಾ. ದೀಪಿಕಾ, ಇತ್ತೀಚಿನ ದಿನಗಳ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಎಲ್ಲ ಹೋದ್ರು ಎಲ್ಲ ಬಂದ್ರು ಇಬ್ಬಿಬ್ರು ಕೂಡ ಜೊತೆಯಾಗಿ ಯಾವುದೇ ಫಂಕ್ಷನ್ಗೆ ಹೋದ್ರೂ, ಅದರಲ್ಲೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ ಕೂಡ ಅವರ ಕುಟುಂಬದವರಿಗಿಂತ ಜಾಸ್ತಿ ಮಿಂಚುತ್ತಾ ಇದ್ದಿದೆ ತ್ರಿಷಾ. ಏನೋ ನಂದೇ ಕಾರ್ಯಕ್ರಮ ಅನ್ನುವಂತಹ ರೀತಿಯಾಗಿ. ಜೊತೆಗೆ ತಿರುಪತಿಗೆ ಬೇರೆ ಹೋಗಿದ್ರು ಪ್ರಮಾಣ ವಚನ ಕಾರ್ಯಕ್ರಮದ ಸಂದರ್ಭದಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ, ಏನಾಯ್ತು ಹಾಗಾದ್ರೆ? ಮತ್ತೆ ಎಲ್ಲವೂ ಕೂಡ ಸಂಗೀತ ಮತ್ತು ವಿಜಯ್ ಒಂದಾಗುವಂತಹ ಸಾಧ್ಯತೆಗಳ ಬಗ್ಗೆ ಇದು ಹೇಳ್ತಾ ಇದೆಯಾ? ಯಾಕೆ ಅನ್ಫಾಲೋ ಮಾಡಿಕೊಂಡು ಏನಾಗ್ತಾ ಇದೆ ಇವರ ನಡುವೆ? ಏನಿದೆ ಮಾಹಿತಿ? ಕುಸುಮ, ಕಾಲಿವುಡ್ ನಲ್ಲಿ ಇದೊಂದು ಸದ್ಯಕ್ಕೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಮೂಲಕ ಪರಿಚಯವಾಗಿರುವಂತಹ ತ್ರಿಷಾ ಮತ್ತು ವಿಜಯ್ ಬಾಂಧವ್ಯ ಅಷ್ಟು ಕ್ಲೋಸ್ ಆಗಿತ್ತು. ಅವರು ಸ್ನೇಹಕ್ಕಿಂತ ಜಾಸ್ತಿಯಾಗಿ ಒಂದು ಸಂಬಂಧಗಳನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಕಾಲಿವುಡ್ ಅಂಗಳದಲ್ಲಿ ಜೋರಾಗಿಯೇ ಸದ್ದು ಕೇಳಿ ಬರ್ತಾ ಇತ್ತು. ಇದಕ್ಕೆ ಪದೇ ಪದೇ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ನೋಡುಗರಿಗೆ ಸಿಗ್ತಾ ಇತ್ತು. ಅವರು ಮದುವೆಗೆ ಜೊತೆಯಾಗಿ ಇತ್ತೀಚೆಗೆ ಹೋಗೋದಾಗಿರ್ಬೋದು, ಅಥವಾ ಸಿಎಂ ಪ್ರಮಾಣ ವಚನ ಸಂದರ್ಭದಲ್ಲೂ ಕೂಡ ತ್ರಿಷಾ ಅಷ್ಟು ಚೆಂದಾಗಿ ರೆಡಿಯಾಗಿ ಕೂಡ ಬಂದಿದ್ರು. ಇದೆಲ್ಲವನ್ನ ಗಮನಿಸಿ ಇರುವಂತ ಒಂದಿಷ್ಟು ಪ್ರೇಕ್ಷಕರು ಕೂಡ ಸಮಥಿಂಗ್ ಈಸ್ ಅಂತ ಹೇಳ್ತಾನೆ ಕೂಡ ಇದ್ರು. ಸೊ ಇದೆಲ್ಲದರ ಮಧ್ಯೆ ಈಗ ಏಕಾಏಕಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ವಿಜಯ್ ಅವರನ್ನ ತ್ರಿಷಾ ಅನ್ಫಾಲೋ ಮಾಡಿರುವಂತದ್ದು. ನಿನ್ನೆ ವಿಜಯ್ ಅವರ ಬರ್ತ್ಡೇ, ಸಿಎಂ ಆದ ನಂತರ ಇದು ಅವರ ಮೊದಲ ಬರ್ತ್ಡೇ ಆಗಿರೋದ್ರಿಂದ ಯಾರೆಲ್ಲ ಶುಭ ಕೋರ್ತಾರೆ, ಯಾರೆಲ್ಲ ವಿಶ್ ಮಾಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಸಾಕಷ್ಟು ಕಲಾವಿದರು ಕೂಡ ವಿಶ್ ಮಾಡಿದ್ದಾರೆ. ಆದ್ರೆ ತ್ರಿಷಾ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಒಂದು ವಿಶ್ ಅನ್ನ ಕೂಡ ಮಾಡಿಲ್ಲ, ಒಂದು ಪೋಸ್ಟ್ ಅನ್ನು ಕೂಡ ಹಾಕಿಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಅದಾದ ನಂತರ ಇವತ್ತು ಕೂಡ ಅವನನ್ನ ಫಾಲೋ ಮಾಡಿದಂತ ಒಂದಿಷ್ಟು ಪ್ರೇಕ್ಷಕರಿಗೆ ಶಾಕ್ ಆಗಿದೆ. ಯಾಕಂದ್ರೆ ತ್ರಿಷಾ ವಿಜಯ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಇದರ ಹಿಂದೆ ಸಾಕಷ್ಟು ಕಾರಣಗಳು ಇರ್ಬೋದು, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಇತ್ತೀಚೆಗೆ ಸಂಗೀತ ಮತ್ತು ವಿಜಯ್ ಅವರ ಒಂದು ವಿಚ್ಛೇದನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇತ್ತು. ಆ ಸಂದರ್ಭದಲ್ಲಿ ಸಂಗೀತ ಮತ್ತೆ ವಿಜಯ್ ಮತ್ತೆ ಒಂದಾಗ್ತಾರೆ ಅನ್ನುವಂತ ಸುದ್ದಿ ಕೂಡ ಇದೆ. ಈ ಕಾರಣಕ್ಕಾಗಿ ತ್ರಿಷಾ ದೂರ ಆದ್ರ, ಅಥವಾ ತ್ರಿಷಾವನ್ನ ದೂರ ಇಡಲು ವಿಜಯ್ಗೆ ಸಂಗೀತ ಡಿಮಾಂಡ್ ಇಟ್ಟಿದ್ದಾರೆ, ಇಂತಹ ಡಿಮಾಂಡ್ ಇಟ್ಟಿದ್ದಾರೆ ಅನ್ನುವಂತ ಒಂದು ಸಾಕಷ್ಟು ಪ್ರಶ್ನೆಗಳು ಎದ್ದು ಕಾಣುತ್ತೆ. ಇದೆಲ್ಲದರಿಂದ ದೂರ ಇರಲು ತ್ರಿಷಾ ಈ ನಿರ್ಧಾರವನ್ನ ತಗೊಂಡಿದ್ದಾರೆ. ಯಾಕಂದ್ರೆ ಕಾಲಿವುಡ್ ಅಂಗಳ ಅಲ್ಲದೆ ಇಡೀ ಚಿತ್ರರಂಗ ತ್ರಿಷಾ ಮತ್ತು ವಿಜಯ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಂಬಂಧ ಇದೆ, ಇಬ್ರು ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಇತ್ತು. ಆ ಊಹಾಪೋಹಗಳಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಕುಸುಮ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.